ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನ ಅವಶೇಷದ ಅಡಿಯಲ್ಲಿ ಸಿಲುಕಿದ್ದ ಮೂವರ ಮೃತದೇಹ ಪತ್ತೆಯಾಗಿದೆ. 3 ಮೃತದೇಹಗಳನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಹೊರಗೆ ತೆಗೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಇಲ್ಲಿ ನಡೆದಿದ್ದಂಥ ಘಟನೆ ಇದು. ಮಣ್ಣಿನ ಅವಶೇಷದ ಅಡಿ ಸಿಲುಕಿದ್ದ ಮೂವರ ಮೃತದೇಹ ಪತ್ತೆಯಾಗಿದೆ. ಸದ್ಯ ಅದನ್ನು ಹೊರಗೆ ತೆಗೆಯಲಾಗಿದೆ. 4 ದಿನಗಳ ಹಿಂದೆ ಕೂಲಿ ಕೆಲಸಕ್ಕೆ ಬಂದಿದ್ರು ಕೊಪ್ಪಳದ ಕುಟುಂಬ. ಮಲ್ಲಿಕಾರ್ಜುನ, ನಾಗವೇಣಿ, ಸಂತೋಷ್ ಇವರ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. ಜೆಸಿಬಿ ಬಳಸಿ ಮಣ್ಣು ತೆರವುಗೊಳಿಸಿ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಯಿತು. ಸ್ಥಳಕ್ಕೆ ತಾಲೂಕು ಆಡಳಿತ ಮತ್ತು ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯರಲ್ಲಿ ಮುಂಜಾನೆಯಿಂದ ಆತಂಕ ಮನೆ ಮಾಡಿತ್ತು. ಸದ್ಯ ತೀರ್ಥಹಳ್ಳಿಯಲ್ಲಿ ನಡೆದಿದ್ದಂಥ ಘಟನೆ ಇದು. ಗುಡ್ಡ ಕುಸಿತ ಆಗಿತ್ತಲ್ಲಿ. ಮಣ್ಣಿನ ಅವಶೇಷದ ಅಡಿ ಸಿಲುಕಿದ್ದ ಮೂವರ ಮೃತದೇಹ ಪತ್ತೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿ 3 ಮೃತದೇಹಗಳನ್ನು ಪತ್ತೆ ಹಚ್ಚಿದ್ದಾರೆ. ನೋಡ್ತಾ ಇರಬಹುದು. ಹಾಗೆಯೇ ಇವರು ಕೊಪ್ಪಳ ಮೂಲದವರು ಮಾಹಿತಿ ಇದೆ. ಮಲ್ಲಿಕಾರ್ಜುನ, ನಾಗವೇಣಿ, ಸಂತೋಷ್ ಈ ಮೂವರು ಕೊಪ್ಪಳದವರು. ಮೃತರ ಫೋಟೋವನ್ನು ಗಮನಿಸ್ತಾ ಇರಬಹುದು. ಗುಡ್ಡ ಕುಸಿತ ಆಗಿ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಅವರು ಸಿಲುಕಾಕೊಂಡಿದ್ರು. ಸದ್ಯ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ. 15 ಜನ ತಪ್ಪು ಹೇಳಿದ್ದಾರೆ. ಇವರು ಗಂಡ ಹೆಚ್ಚು ಮುಗಿಸಿ ಬೆಳಗಿನ ಜಾವ ನಿದ್ರೆಯಲ್ಲಿ ಇದ್ದಂಥವ್ರು ಸುಟ್ಟೋಗ್ತಾರೆ.